ಕರಾವಳಿ ನಗರ ಅಂದು ಒಂದು ಚಿಕ್ಕ ಕಡಲತೀರದ ಊರು. ಜನರು ಸರಳ ಜೀವನ ನಡೆಸುತ್ತಿದ್ದರು. ಮೀನುಗಾರರು, ರೈತರು, ಸಣ್ಣ ವ್ಯಾಪಾರಿಗಳು. ಊರು ಶಾಂತವಾಗಿತ್ತು. ಆದರೆ ಆ ಶಾಂತಿ ನಕಲಿ. ಪರದೆಯ ಹಿಂದಿನಿಂದ ಮಂತ್ರಿ ಧೀರನ್ ಗೌಡ ಮತ್ತು ಇನ್ಸ್ಪೆಕ್ಟರ್ ಭಾಸ್ಕರ್ ರಾವ್ ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದರು. ಮಣ್ಣು ಕಳ್ಳಸಾಗಣೆ, ಭೂಮಾಫಿಯಾ, ರಾಜಕೀಯ ಕೊಲೆಗಳವರೆಗೂ. ಯಾರು ಅವರ ವಿರುದ್ಧ ಮಾತನಾಡಿದರೂ ಮುಂದಿನ ಬೆಳಗ್ಗೆ ಅವರು ಕಾಣೆಯಾಗುತ್ತಿದ್ದರು. ಜನರಲ್ಲಿ ಭಯದ ವಾತಾವರಣ. ಒಂದು ದಿನ ಮೀನುಗಾರ ರಾಘವ ದೇವಸ್ಥಾನದ ಕೆರೆಯ ಬಳಿಯ ಅಕ್ರಮ ಮಣ್ಣು ಕ್ವಾರಿ ವಿಡಿಯೋ ತೆಗೆದನು. ಆ ಕೆರೆ ಊರಿನ ಜೀವ. ಆ ರಾತ್ರಿ ಅವನಿಗೆ ಅಪಘಾತ ಅಂತ ಹೆಸರಿಟ್ಟು ಕೊಲೆ ಮಾಡ್ತಾರೆ. ಮರುದಿನ ಅವನ ಮಗು ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋಗುತ್ತಾಳೆ. ಪೊಲೀಸರು ನಕ್ಕು ಕಾಗದ ಕಿತ್ತು ಹಾಕುತ್ತಾರೆ. ಅದೇ ಹೊತ್ತಿಗೆ ಅಲ್ಲಿಯೇ ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಜುನ್ ನೋಡುತ್ತಾನೆ. ಅವನ ಕಣ್ಣಿನಲ್ಲಿ ಅಗ್ನಿ. ಶಾಂತ ಸ್ವಭಾವದನಾದರೂ ಹೃದಯದಲ್ಲಿ ಕೋಪದ ಜ್ವಾಲೆ. ಆ ರಾತ್ರಿ ಅವನ ಜೀವನವೇ ಬದಲಾಗುತ್ತದೆ. ಅರ್ಜುನ್ ರಹಸ್ಯವಾಗಿ ತನಿಖೆ ಶುರುಮಾಡುತ್ತಾನೆ. ಸಾಕ್ಷಿಗಳು, ಫೋಟೋಗಳು, ರೆಕಾರ್ಡಿಂಗ್ಗಳು ಎಲ್ಲವನ್ನೂ ಸಂಗ್ರಹಿಸುತ್ತಾನೆ. ಮಂತ್ರಿ ಧೀರನ್ ಮತ್ತು ಇನ್ಸ್ಪೆಕ್ಟರ್ ಭಾಸ್ಕರ್ ರಾವ್ ಎಲ್ಲ ಕಳ್ಳತನವನ್ನು ಬಯಲಿಗೆಳೆಯಲು ತೀರ್ಮಾನಿಸುತ್ತಾನೆ. ಅಷ್ಟರಲ್ಲಿ ಧೀರನ್ನ ಕೈಚಳಕದ ರೌಡಿ ಸೂರಿ ಊರಿನ ಜನರ ಮೇಲೆ ಬೆದರಿಕೆ ಹಾಕುತ್ತಾನೆ. ಸರ್ಕಾರದ ಪ್ರಾಜೆಕ್ಟ್ ಅಂದ್ರೂ ಮನೆ ಖಾಲಿ ಮಾಡೋಕೆ ಬರ್ತಾರೆ. ಅರ್ಜುನ್ ಎದುರಾಗುತ್ತಾನೆ. ಭಾರೀ ಹೋರಾಟ. ಸರಪಳಿ, ಕಬ್ಬಿಣದ ರಾಡ್, ಬೆಂಕಿ, ಸೂರಿಯ ಗುಂಪನ್ನೆಲ್ಲ ಒಡೆದು ಹಾಕುತ್ತಾನೆ. ಆಗ ಊರಿಗೆ ಗೊತ್ತಾಗುತ್ತದೆ, ಅರ್ಜುನ್ ಯಾವುದೇ ಮೆಕ್ಯಾನಿಕ್ ಅಲ್ಲ. ಎಸಿಪಿ ಅರ್ಜುನ್ ದೇವ್, ಬೆಂಗಳೂರಿನ ಕ್ರೈಮ್ ಬ್ರಾಂಚ್ನಿಂದ ಅಮಾನತುಗೊಂಡ ಪೊಲೀಸ್ ಅಧಿಕಾರಿ. ಅವನ ಮೇಲೆ ಸುಳ್ಳು ಕೇಸು ಹಾಕಿದ್ದು ಇದೇ ಧೀರನ್ ಗೌಡ. ಇದೀಗ ಆಟ ತಿರುಗುತ್ತದೆ. ಅರ್ಜುನ್ ಪತ್ರಕರ್ತೆ ಮಾಯಾ ಮತ್ತು ಹ್ಯಾಕರ್ ಮನು ಅವರ ಜೊತೆ ಸೇರುತ್ತಾನೆ. ರಾಘವನ ಮಗಳು ಕೂಡ ಸಹಾಯ ಮಾಡುತ್ತಾಳೆ. ಮನು ಡ್ರೋನ್ ಬಳಸಿ ಧೀರನ್ ಗೌಡ ಮತ್ತು ಭಾಸ್ಕರ್ ರಾವ್ ಅವರ ಗುಪ್ತ ಸಭೆಯ ವಿಡಿಯೋವನ್ನು ಲೈವ್ ಸ್ಟ್ರೀಮ್ ಮಾಡುತ್ತಾನೆ. ಸಂಪೂರ್ಣ ನಗರ ನೋಡುತ್ತದೆ. ಭ್ರಷ್ಟಾಚಾರ, ಕೊಲೆ, ಹಣದ ವ್ಯವಹಾರ ಎಲ್ಲವೂ ಬಯಲಾಗುತ್ತದೆ. ಧೀರನ್ ಉರಿಯುತ್ತಾನೆ. ಅರ್ಜುನ್ ಜೀವಂತ ಇರಬಾರದು ಅಂತ ಭಾಸ್ಕರ್ ಮತ್ತು ಸೂರಿಗೆ ಆಜ್ಞೆ ಕೊಡುತ್ತಾನೆ. ಅಂತಿಮ ಹೋರಾಟ ಹಳೆಯ ಬಂದರು ಗೋದಾಮಿನಲ್ಲಿ ಶುರುವಾಗುತ್ತದೆ. ಮಳೆ ಸುರಿಯುತ್ತದೆ. ಗರ್ಜನೆ ಕೇಳಿಸುತ್ತದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತೀವ್ರ. ಅರ್ಜುನ್ ಹೋರಾಡುತ್ತಾನೆ. ಕಬ್ಬಿಣದ ಸರಪಳಿ, ಕೈಯಲ್ಲಿ ಕೋಪ, ಕಣ್ಣಿನಲ್ಲಿ ಸತ್ಯದ ಶಕ್ತಿ. ಸೂರ್ಯನ್ನು ಧೂಳಿನಡಿಯಲ್ಲಿ ಒದ್ದೆ ಮಾಡುತ್ತಾನೆ. ಭಾಸ್ಕರ್ ಜೊತೆ ಹೋರಾಟ ಭಾರಿ. ಅವನು ಗಂತೆಗೆಯುತ್ತಾನೆ, ಶಾಟ್ ಹೊಡೆಯುತ್ತಾನೆ. ಆದರೆ ವಿಧಿಯಾಟ. ಅವನೇ ಅರ್ಜುನ್ ಮೇಲೆ ಸುಳ್ಳು ಕೇಸಿನಲ್ಲಿ ಉಪಯೋಗಿಸಿದ ಗುಂಡು ಈಗೋ ಅವನನ್ನೇ ಹೊಡೆದು ಬೀಳುತ್ತದೆ. ಪೊಲೀಸ್ ಸೈರನ್ಗಳು ಕೇಳಿಸುತ್ತವೆ. ಮಂತ್ರಿ ಧೀರನ್ ನೇರ ಪ್ರಸಾರದಲ್ಲಿ ಬಂಧನಗೊಳಗಾಗುತ್ತಾನೆ. ಜನರು ಬೀದಿಗಳಲ್ಲಿ ಕೂಗುತ್ತಾರೆ, ಸತ್ಯಕ್ಕೆ ಜಯವಾಗಲಿ. ಅರ್ಜುನ್ ಗಾಯಗೊಂಡು ಮೌನವಾಗಿ ನಡೆಯುತ್ತಾನೆ. ಹಿಂದೆ ಓಡಿ ಬರುತ್ತಾಳೆ ರಾಘವನ ಮಗು. ಅಂಕಲ್, ನೀವು ಮರಳಿ ಬರ್ತೀರಾ ಎಂದು ಕೇಳುತ್ತಾಳೆ. ಅರ್ಜುನ್ ಸಣ್ಣ ನಗು ಮುಖದಲ್ಲಿ ಮೂಡಿಸಿ ಹೇಳುತ್ತಾನೆ, ಸುಳ್ಳು ಮೇಲೇಳಿದಾಗ ನಿಜದ ಅಗ್ನಿ ಮತ್ತೆ ಬರ್ತದೆ.